ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಸ್ನೇಹಿತರೆ, ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕುಂಭರಾಶಿಯವರು ನನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ, ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ತಾ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಸುಖ ಸಂಪತ್ತು ಸಮೃದ್ಧಿ ಹೆಚ್ಚಳವಾಗಿ ಅಂತ ಕೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕುಂಭರಾಶಿಯವರಿಗೆ ಸ್ನೇಹಿತರೆ, ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ ಮೌನವೇ ಬಂಗಾರ, ಸಾಧನೆಯೇ ಶಿಖರ ಅಂತಲೇ ಹೇಳಬಹುದು. ಏಪ್ರಿಲ್ 2026 25ನೇ ತಾರೀಕಿಂದ ಸ್ನೇಹಿತರೆ, ಶನಿ ಗ್ರಹದ ಸಂಚಾರದಿಂದ ಕುಂಭರಾಶಿಯವರಿಗೆ 7ನೇ ಶನಿಯ ಸಾಡೆ ಸಾತಿ ಅಂತಿಮ ಹಂತದ ಭಾಗವಾಗಿ ಕೆಲವು ಕಠಿಣ ಪಾಠಗಳನ್ನು ತರುತ್ತದೆ. ಆದರೆ ಅದೇ ಸಮಯದಲ್ಲಿ ಅಸಾಧಾರಣ ಧೈರ್ಯವನ್ನು ನೀಡುತ್ತದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಶನಿಯು 2ನೇ ಮನೆಯಲ್ಲಿ ಕುಟುಂಬ ಮತ್ತು ಮಾತಿನ ಮನೆ ಅಂತಲೇ ಹೇಳ್ಬೋದು ಅಲ್ಲಿ ಕುಳಿತಿರುವ ಕಾರಣ, ಮತ್ತು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 10ನೇ ಮನೆಯ ಅಧಿಪತಿಯಾದಂತಹ ಮಂಗಳ ಹಾಗೂ ಏಪ್ರಿಲ್ ನೀಚ ಬುಧ ಅಂದರೆ ಏಪ್ರಿಲ್ ಕೊನೆಯ ದಿನಗಳಲ್ಲಿ ನೀಚ ಬುಧ ಅವನೊಂದಿಗೆ ಸೇರುತ್ತಾರೆ. ಈ 3 ಗ್ರಹಗಳ ಸಂಯೋಗವು ಅಂದರೆ ತ್ರಿವಳಿ ಸಂಯೋಗವು ಸ್ನೇಹಿತರೆ ನಿಮ್ಮ ಮಾತನ್ನು ಅತ್ಯಂತ ಕಠಿಣಗೊಳಿಸುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಕಟುವಾದ ಮಾತುಗಳಿಂದ ಸಂಬಂಧಗಳನ್ನು ಹಾಳು ಮಾಡುವಂತಹ ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ತೀವ್ರ ಗೊಂದಲ ಉಂಟು ಮಾಡುವಂತಹ ಹೆಚ್ಚಿನ ಅಪಾಯವಿದೆ. ಆದರೆ ನಿರಾಶೆಗೊಳ್ಳಬೇಡಿ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 3ನೇ ಮನೆ ಅಂದರೆ ಧೈರ್ಯದ ಮನೆಯಲ್ಲಿ ಸೂರ್ಯನು ಉಚ್ಚನಾಗುವುದು ನಿಮ್ಮಲ್ಲಿ ಹೊಸ ರಕ್ತ ಮತ್ತು ಚೈತನ್ಯವನ್ನು ತುಂಬುತ್ತದೆ ಕುಂಭರಾಶಿಯವರಿಗೆ. ಮತ್ತು ದಿಟ್ಟ ಮತ್ತು ಸಾಹಸಮಯ ನಿರ್ಧಾರಗಳೊಂದಿಗೆ ನಿಮ್ಮನ್ನು ತಡೆಯುತ್ತಿದ್ದ ಅಡೆತಡೆಗಳನ್ನು ನೀವು ಚೂರು ಚೂರು ಮಾಡುತ್ತೀರಿ. ಇದಲ್ಲದೆ ಏಪ್ರಿಲ್ 19ರಂದು ಯೋಗಕಾರಕ ಶುಕ್ರನು 4ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಸಂತೋಷ, ಹೊಸ ವಾಹನಗಳನ್ನು ಖರೀದಿಸುವ ಸಾಧ್ಯತೆ ಮತ್ತು ಆಳವಾದಂತಹ ಮಾನಸಿಕ ಶಾಂತಿಯು ನಿಮ್ಮ ಮನೆಗೆ ಮರಳುತ್ತದೆ ಅಂತಲೇ ಹೇಳಬಹುದು. ಇದು ಒಟ್ಟಾರೆಯಾಗಿ ಕುಂಭರಾಶಿಯವರ ಭವಿಷ್ಯ ಹೀಗಿರಲಿದೆ. ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ. ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ಗ್ರಹಗಳು ಏನೆಲ್ಲ ಪ್ರಭಾವವನ್ನು ಬೀರಬಹುದು ಅನ್ನೋದನ್ನ ನೋಡೋದಾದರೆ, ಕುಂಭರಾಶಿಗೆ ಏಪ್ರಿಲ್ನ ಪ್ರಮುಖ ಗ್ರಹಗಳ ಸಂಚಾರ ದ್ವಿತೀಯಾರ್ಧದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಗ್ರಹ ಶನಿ 1 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿಯಾಗಿರುವಂತಹ ಶನಿ 2ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಇದು 7ನೇ ಶನಿಯ ಅಂತಿಮ ಹಂತ. ಕೌಟುಂಬಿಕ ಜವಾಬ್ದಾರಿಗಳು, ಆರ್ಥಿಕ ಶಿಸ್ತು ಸ್ನೇಹಿತರೆ, ಫೈನಲ್ ಆಗಿ ಹೇಳಬೇಕು ಅಂದರೆ ಡಿಸಿಪ್ಲಿನನ್ನು ಬಯಸುತ್ತಿದೆ ಶನಿ ಗ್ರಹ ಸ್ನೇಹಿತರೆ. ಸೊ ಹಾಗಾಗಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಇನ್ನು ಮಂಗಳ 3 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವ ಮಂಗಳ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಕಠಿಣ ಮಾತು, ವೃತ್ತಿಯಲ್ಲಿ ಆರ್ಥಿಕ ವಹಿವಾಟು, ಹಠಾತ್ ಖರ್ಚುಗಳು ಸ್ನೇಹಿತರೆ, ಪದೇ ಪದೇ ಅನಗತ್ಯ ಖರ್ಚುಗಳನ್ನು ಮಾಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಬುಧ 5 ಮತ್ತು 8ನೇ ಮನೆಯ ಅಧಿಪತಿಯಾಗಿರುವ ಬುಧ 2ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸುಳ್ಳು ಭರವಸೆಗಳು, ಹೂಡಿಕೆಯ ನಷ್ಟಗಳು, ಕುಟುಂಬದಲ್ಲಿ ತಪ್ಪು ಗ್ರಹಿಕೆಗಳು ಅಂತಲೇ ಹೇಳಬಹುದು. ಇನ್ನು ಸೂರ್ಯ 7ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಅಪಾರ ಧೈರ್ಯ, ಸಂವಹನದ ಮೂಲಕ ವ್ಯಾಪಾರ ಬೆಳವಣಿಗೆ, ಒಡ ಹುಟ್ಟಿದವರ ಬೆಂಬಲ,
ಇನ್ನು ಶುಕ್ರ 4 ಮತ್ತು 9ನೇ ಮನೆಯ ಅಧಿಪತಿ ಯೋಗಕಾರಕ ಶುಕ್ರ 4ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಹೊಸ ಮನೆ, ವಾಹನ ಖರೀದಿ, ತಾಯಿಯ ಸಂತೋಷ, ಅದೃಷ್ಟದ ಆನಂದ ಅಂತಾನೆ ಹೇಳಬಹುದು. ಗುರು 2 ಮತ್ತು 11ನೇ ಮನೆಯ ಅಧಿಪತಿ ಗುರು 5ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಮಕ್ಕಳ ಪ್ರಗತಿ, ಷೇರುಗಳು ಮೂಲಕ ಲಾಭ, ಬೌದ್ಧಿಕ ಬೆಳವಣಿಗೆ, ಭಕ್ತಿ ಅಂತಾನೆ ಹೇಳಬಹುದು. ಉದ್ಯೋಗ ಮತ್ತು ವೃತ್ತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಏಪ್ರಿಲ್ ದ್ವಿತೀಯಾರ್ಧದಂದು ನಿಮ್ಮ 10ನೇ ಅಧಿಪತಿಯಾದಂತಹ ವೃತ್ತಿಕಾರಕ ಮಂಗಳನು 2ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಾದ ಶನಿಯೊಂದಿಗೆ ಸೇರುವುದರಿಂದ ಕಚೇರಿಯಲ್ಲಿ, ಆಫೀಸ್, ನಿಮ್ಮ ಮಾತುಗಳಿಗೆ ಗಮನಾರ್ಹ ತೂಕವಿರುತ್ತದೆ. ಆದರೆ ನಿಮ್ಮ ಕಟ್ಟುನಿಟ್ಟಾದ ಮತ್ತು ಕಠಿಣ ವರ್ತನೆಯು ಸಹೋದ್ಯೋಗಿಗಳನ್ನು ಅಸಮಾಧಾನಗೊಳಿಸುತ್ತದೆ. ಕಚೇರಿಯ ಹತಾಶೆಗಳನ್ನು ಅಂದರೆ ವರ್ಕ್ ಪ್ರೆಷರನ್ನು ಸ್ನೇಹಿತರೆ ಮನೆಗೆ ತಂದು ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಕೋಪವನ್ನು ತೀರಿಸಿಕೊಳ್ಳಬಹುದು. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 8ನೇ ಅಧಿಪತಿಯಾದಂತಹ ಬುಧ ನೀಚನಾಗುವುದು ನಿಮ್ಮ ವೃತ್ತಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಅಥವಾ ದೋಷಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಪಾಯವನ್ನು ಸೂಚಿಸುತ್ತದೆ. ಅದ್ಯಾಗೋ ಏಪ್ರಿಲ್ 21ರಂದು ಸೂರ್ಯನು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದಾಗ ವಾತಾವರಣವು ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ತೆಗೆದುಕೊಳ್ಳುವಂತಹ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ಕೆಲಸದಲ್ಲಿ ನಿಮಗೆ ಸಾತ್ವಿಕ ಖ್ಯಾತಿಯನ್ನು ತಂದುಕೊಡುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಪ್ರಸ್ತುತಿ ಮತ್ತು ಸಂವಹನ ಕೌಶಲ್ಯಗಳು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ನವೀನ ಐಡಿಯಾಗಳನ್ನು ಆಡಳಿತ ಮಂಡಳಿಯು ಹೆಚ್ಚು ಮೆಚ್ಚುತ್ತದೆ. 5ನೇ ಮನೆಯಲ್ಲಿರುವ ಗುರುವಿನ ಕೃಪೆಯಿಂದ ಸ್ನೇಹಿತರೆ ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ವೃತ್ತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಕುಂಭರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡ್ಬೋದು, ಆನ್ಸರ್ ಖಂಡಿತವಾಗೂ ಮಾಡ್ತೀನಿ ಸ್ನೇಹಿತರೆ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಈ ತಿಂಗಳ ದ್ವಿತೀಯಾರ್ಧವು ವ್ಯಾಪಾರ ಮಾಲೀಕರಿಗೆ ಭವ್ಯವಾದಂತಹ ಯಶಸ್ಸನ್ನು ತರುತ್ತದೆ. 7ನೇ ಅಧಿಪತಿಯಾದಂತಹ ವ್ಯಾಪಾರ ಕಾರಕ ಸೂರ್ಯನು ಏಪ್ರಿಲ್ ದ್ವಿತೀಯಾರ್ಧದಂದು 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಮತ್ತು ಸಂವಹನದ ಮನೆ ಉಚ್ಚ ಸ್ಥಿತಿಯನ್ನು ತಲುಪುವುದು ವ್ಯಾಪಾರ ವಿಸ್ತರಣೆಗೆ ಸುವರ್ಣಾವಕಾಶವಾಗಿದೆ. ವಿಶೇಷವಾಗಿ ಮಾರ್ಕೆಟಿಂಗ್, ಡಿಜಿಟಲ್ ಮೀಡಿಯಾ, ಎಂಜಿನಿಯರ್ಗಳು ಮತ್ತು ಪ್ರಯಾಣ ಸಂಬಂಧಿತ ವ್ಯವಹಾರಗಳಲ್ಲಿ ಇರುವವರು ಕಣ್ಣು ಕೊರೈಸುವಂತಹ ಲಾಭವನ್ನು ಪಡೆಯುತ್ತಾರೆ ಸ್ನೇಹಿತರೆ. ಅದ್ಯಾಗೋ 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಸಾಂದರ್ಭಿಕ ಸಂವಹನ ಅಂತರ ಮತ್ತು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಕುರುಡರಾಗಿ ಅವರ ಮೇಲೆ ಅವಲಂಬಿತರಾಗುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಏಪ್ರಿಲ್ 19ರ ನಂತರ ಯೋಗಕಾರಕ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸುವುದು ರಿಯಲ್ ಎಸ್ಟೇಟ್ ಅಥವಾ ಆಟೋಮೊಬೈಲ್ ವಲಯಗಳಲ್ಲಿರುವವರಿಗೆ ಅಸಾಧಾರಣವಾಗಿ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳಬಹುದು. ತಮ್ಮ ಸ್ವಂತ ನಿರ್ಧಾರವೇ ಸ್ನೇಹಿತರೆ ಉತ್ತಮವಾಗಿರುತ್ತದೆ. 3ನೇ ವ್ಯಕ್ತಿಯ ಮೇಲೆ ಅವಲಂಬಿತರಾಗಬೇಡಿ, ಅವರ ಒಪ್ಪಂದಗಳ ಮೇಲೆ ಸಹಿಯನ್ನು ಹಾಕುವುದು, ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವುದು ಇದು ಸೂಕ್ತವಲ್ಲ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ. ನಿಮ್ಮ ಸಂಗಾತಿಯ ನಿರ್ಧಾರವನ್ನು ಕೂಡ ನೀವು ಕೇಳಬಹುದು ಸ್ನೇಹಿತರೆ. ತಂದೆ ತಾಯಿಯ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ, ಉತ್ತಮ ರಿಸಲ್ಟ್ ಸಿಗಲಿದೆ ಮುಂದಿನ ದಿನಗಳಲ್ಲಿ. ಇನ್ನು ಹಣಕಾಸು ಮತ್ತು ಸಂಪತ್ತಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಫೈನಾನ್ಸಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ 2ನೇ ಧನಸ್ಥಾನದಲ್ಲಿ ಪಾಪದ ಗ್ರಹಗಳು ಅಂದರೆ ಶನಿ, ಮಂಗಳ, ಬುಧ, ನೀಚ ಬುಧ ಅಂತಲೇ ಹೇಳಬಹುದು ಸಮಾಗಮದಿಂದಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಆರ್ಥಿಕ ಪರಿಸ್ಥಿತಿಯು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತದೆ. ನೀವು ನಿರೀಕ್ಷಿಸುವ ಹಣವು ನಿಮ್ಮ ಕೈ ಸೇರದಿರಬಹುದು ಮತ್ತು ಕುಟುಂಬದ ಖರ್ಚುಗಳು ವಿವರಿಸಲಾಗದಷ್ಟು ಹೆಚ್ಚಾಗಬಹುದು. ಅದ್ಯಾಗೋ ನಿಮ್ಮ 5ನೇ ಮನೆ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಲವಾಗಿ ಕುಳಿತಿರುವಂತಹ ಗುರು ಮತ್ತು 11ನೇ ಮನೆಗಳ ಅಧಿಪತಿ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಈ ಕಾರಣದಿಂದಾಗಿ ಇಂದಿನ ಹೂಡಿಕೆಗಳು ಷೇರು ಮಾರುಕಟ್ಟೆ ಅದ್ಭುತ ಆದಾಯವನ್ನು ನೀಡುತ್ತದೆ ಸ್ನೇಹಿತರೆ. ನಿಮಗೆ ಕಷ್ಟದ ಸಮಯದಲ್ಲಿ ನೀವು ಸ್ನೇಹಿತರಿಂದ ಸಹಾಯವನ್ನು ಪಡೆಯುತ್ತೀರಿ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಶುಕ್ರನ ಬಲವು ಮನೆ ಅಥವಾ ವಾಹನ ಸಾಲಗಳ ಸುಲಭ ಮಂಜೂರಾತಿಯನ್ನು ಸ್ನೇಹಿತರೆ ಖಚಿತಪಡಿಸುತ್ತದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ನಿಮ್ಮ ಹೆಲ್ತ್ ಬಗ್ಗೆ ಅಂದರೆ, ನಿಮ್ಮ ಲಗ್ನದಲ್ಲಿ ರಾಹುವಿನ ಸಂಚಾರವು
ಮಾನಸಿಕ ಆತಂಕ ಮತ್ತು ಗೊಂದಲವು ನಿಮ್ಮನ್ನು ನಿರಂತರವಾಗಿ ನೆರಳಿನಂತೆ ಹಿಂಬಾಲಿಸುವುದನ್ನು ಖಚಿತಪಡಿಸುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವದಿಂದಾಗಿ ನೀವು ಮುಖ್ಯವಾಗಿ ಹಲ್ಲಿನ ಸಮಸ್ಯೆಗಳು, ಗಂಟಲು ನೋವು, ಜ್ವರ, ಶೀತ, ಕೆಮ್ಮು, ಕಣ್ಣಿನ ಸಮಸ್ಯೆಗಳಿಂದ ಕೂಡ ನೀವು ಬಳಲಬಹುದು. ವಾಹನಗಳನ್ನು ಚಾಲನೆ ಮಾಡುವಾಗ ತೀವ್ರ ಎಚ್ಚರಿಕೆ ವಹಿಸಿ. ಅತಿಯಾದ ವೇಗ ಒಳಿತಲ್ಲ ಸ್ನೇಹಿತರೆ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುವ ಕಾರಣ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸೂರ್ಯನು 3ನೇ ಮನೆಯಲ್ಲಿ ಪ್ರಬಲವಾದ ಶಕ್ತಿಯನ್ನು ಪಡೆದಾಗ ನಿಮ್ಮ ಎಲ್ಲ ಆಂತರಿಕ ಭಯಗಳು ಮಾಯವಾಗುತ್ತವೆ. ನೀವು ಯಾವುದೇ ಕಾಯಿಲೆಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಏಪ್ರಿಲ್ 19ರ ನಂತರ ದಿನಗಳು ಸ್ನೇಹಿತರೆ, 4ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಶಾಂತಿಯುತ ನಿದ್ರೆ ಮತ್ತು ಮಾನಸಿಕ ಪುನರ್ಜೀವನವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಕುಂಭರಾಶಿಯವರನ್ನ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಪ್ರೇಮ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ನಿಮ್ಮ 2ನೇ ಮನೆ ಕುಟುಂಬದ ಸ್ಥಾನದಲ್ಲಿರುವ ಪಾಪದ ಗ್ರಹಗಳು ನಿಮ್ಮ ಮಾತುಗಳಲ್ಲಿ ಕಠಿಣತೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ನೀವು ತೀವ್ರವಾದ ವಾದಗಳಲ್ಲಿ ತೊಡಗುತ್ತೀರಿ. ಈ ತಿಂಗಳ ದ್ವಿತೀಯಾರ್ಧವು 3ನೇ ವಾರಗಳಲ್ಲಿ ನಿಮ್ಮ ಮಾತುಗಳನ್ನು ಕಟ್ಟುನಿಟ್ಟಾದ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಸಂಪೂರ್ಣವಾಗಿ ಅತ್ಯಗತ್ಯ. ಆದರೆ ನಿಮ್ಮ 4ನೇ ಮನೆಯ ಕೌಟುಂಬಿಕ ಸುಖದ ಅಧಿಪತಿ ಅಂತಲೇ ಹೇಳಬಹುದು. ಶುಕ್ರನು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ತನ್ನ ಸ್ವಂತ ಮನೆಗೆ ಮರಳುವುದು ನಿಮ್ಮ ಮನೆಯ ವಾತಾವರಣವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಇಂದಿನ ಎಲ್ಲ ಜಗಳಗಳು ಕಡಿಮೆಯಾಗುತ್ತವೆ. ಮನೆಗೆ ಶಾಂತಿ ಮತ್ತು ಸಂತೋಷವನ್ನು ಮರಳಿ ತರುತ್ತವೆ. 5ನೇ ಮನೆಯಲ್ಲಿರುವ ಗುರುವಿಗೆ ಧನ್ಯವಾದಗಳು. ನಿಮ್ಮ ಮಕ್ಕಳ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಅವರ ನಡವಳಿಕೆಯು ನಿಮಗೆ ಹೆಮ್ಮೆಯ ದೊಡ್ಡ ಮೂಲವಾಗುತ್ತದೆ ಅಂತಲೇ ಹೇಳ್ಬೋದು ಕುಂಭರಾಶಿಯ ವ್ಯಕ್ತಿಗಳಿಗೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಶಿಕ್ಷಣದ 5ನೇ ಮನೆಯಲ್ಲಿ ಗುರು ಭಗವಾನ್ ಸಂಚಾರವು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಅನುಸರಿಸುವವರಿಗೆ ಅದ್ಭುತ ಅವಕಾಶವಿದೆ. ಆದಾಗ್ಯೂ 5ನೇ ಅಧಿಪತಿ ಬುಧ 2ನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಮೌಖಿಕ ಪರೀಕ್ಷೆಗಳು ಸಮಯದಲ್ಲಿ ನೀವು ಸ್ನೇಹಿತರೆ ಸ್ವಲ್ಪ ಗೊಂದಲದಿಂದ ತಡಬಡಿಸಬಹುದು. ಆದರೆ ಏಪ್ರಿಲ್ ದ್ವಿತೀಯಾರ್ಧವು ಸೂರ್ಯನ ಬಲವನ್ನು ಪಡೆದ ನಂತರ ನಿಮ್ಮ ಪ್ರಸ್ತುತಿ ಕೌಶಲ್ಯಗಳು ಗಮನಾರ್ಹವಾಗಿ ಸುಧಾರಿಸುತ್ತವೆ ಮತ್ತು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಕುಂಭರಾಶಿಯವರಿಗೆ. ಇದರಲ್ಲೂ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ವೈದಿಕ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಸ್ನೇಹಿತರೆ, ಶನಿದೇವರಿಗೆ ತೈಲ ಅಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ ಎಣ್ಣೆಯಿಂದ. ಇನ್ನು ಇದರ ಜೊತೆಗೆ ಶನಿವಾರದಂದು ಬಡವರಿಗೆ, ನಿರ್ಗತಿಕರಿಗೆ, ಇನ್ನು ಅಸಹಾಯಕರಿಗೆ, ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಕಪ್ಪು ವಸ್ತುಗಳನ್ನು ದಾನ ಮಾಡ್ಬೋದು. ಕಬ್ಬಿಣವಾಗಲಿ, ತೈಲ, ಎಣ್ಣೆಯನ್ನು ದಾನ ಮಾಡ್ಬೋದು. ಜೊತೆಗೆ ಕಪ್ಪು ಎಳ್ಳು, ಬ್ಯಾಗು, ಪುಸ್ತಕ, ಪೆನ್ನು ಈ ರೀತಿ ದಾನ ಮಾಡಬಹುದು. ಇದು ಶನಿದೇವರಿಗೆ ಪ್ರಿಯವಾಗಿರುವಂತಹ ವಸ್ತುಗಳು. ಶನಿ ಮೊದಲೇ ಹೇಳಿರುವ ಹಾಗೆ ಶಿಸ್ತನ್ನು ಬಯಸಿದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ನಿಮ್ಮ 2ನೇ ಮನೆಯಲ್ಲಿರುವ ಮಂಗಳ, ಶನಿ ಮತ್ತು ನೀಚ ಬುಧ ದೋಷಗಳನ್ನು, ಅಂದರೆ ಮಾತು ಮತ್ತು ಕೌಟುಂಬಿಕ ತೊಂದರೆಗಳನ್ನು ಹೋಗಲಾಡಿಸಲು ಮತ್ತು ಉಚ್ಚ ಸೂರ್ಯ ಹಾಗೂ ಯೋಗಕಾರಕ ಶುಕ್ರನ ಆಶೀರ್ವಾದವನ್ನು ಪಡೆಯಲು ಈ ಪರಿಹಾರಗಳನ್ನು ಅಭ್ಯಾಸವನ್ನು ಮಾಡಿ ಸ್ನೇಹಿತರೆ. ಹನುಮಂತನ ಆರಾಧನೆ ಅಂದರೆ 7ನೇ ಶನಿಯ ಸಾಡೆಸಾತಿ ಅಂತಿಮ ಹಂತವನ್ನು ಮತ್ತು ನಿಮ್ಮ 2ನೇ ಮನೆಯಲ್ಲಿರುವ ಮಂಗಳ ದೋಷವನ್ನು ತಗ್ಗಿಸಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಓದಿ. ಇದು ಕೌಟುಂಬಿಕ ಜಗಳಗಳನ್ನು ನಿಲ್ಲಿಸುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ. ಇನ್ನು ಲಕ್ಷ್ಮೀ ಗಣಪತಿ ಆರಾಧನೆಯನ್ನು ಮಾಡಿ. ವಾಕ್ಸ್ಥಾನದಲ್ಲಿ ಬುಧನು ನೀಚನಾಗಿರುವುದರಿಂದ ಬುಧವಾರದಂದು ಗರಿಕೆ ಹುಲ್ಲಿನೊಂದಿಗೆ
ಗಣೇಶನನ್ನು ಪೂಜಿಸಿ. ಇದು ಸಂವಹನ ಸುಧಾರಿಸುತ್ತದೆ ಮತ್ತು ನಿಮ್ಮ ನಿರ್ಧಾರಗಳು ಉತ್ತಮ ಫಲಿತಾಂಶವನ್ನು ನೀಡುವಂತೆ ಮಾಡುತ್ತದೆ. ಇನ್ನು ರಾಹು ಶಾಂತಿ. ನಿಮ್ಮ ಲಗ್ನದಲ್ಲಿ ರಾಹುವಿನಿಂದ ಉಂಟಾಗುವ ಮಾನಸಿಕ ಆತಂಕವನ್ನು ಕಡಿಮೆ ಮಾಡಲು ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಿ ಅಥವಾ ಪಕ್ಷಿಗಳಿಗೆ ಕಾಳುಗಳನ್ನು ತಿನ್ನಿಸಿ. ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಸ್ನೇಹಿತರೆ. ಕುಂಭರಾಶಿಯವರಿಗೆ ದಯವಿಟ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆಯಾಗಲಿ ಅಂತ ಕೇಳ್ಕೊತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶನಿದೇವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಕೃಪೆ ನಿಮ್ಮ ಮೇಲಿರಲಿ, ಶನಿದೇವರ ಅನುಗ್ರಹ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.